ಸಾಮಾಜಿಕ ಜಾಲತಾಣದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಛೇಮಾರಿ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗದ ಸಂಸದ. ಮೈಸೂರು ಲೋಕಸಭಾ ಚುನಾವಣಾ ಕಣದಿಂದ ಹಿಂದೆ ಸರಿದರ ಪ್ರತಾಪ್ ಸಿಂಹ. ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಪ್ರತಾಪ್ ಸಿಂಹ ಅವರು ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತೀನಿ, ನಾನೇ ಬಿಜೆಪಿ ಅಭ್ಯರ್ಥಿ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಜನಗಳು ಛೇಮಾರಿ ಆಗ್ತಿದ್ದಾರೆ. ಏನಕ್ಕೆ ಕನ್ಫ್ಯೂಸ್ ಆಗ್ತಿದ್ಯಾ? ವಿವರ ಹೇಳ್ತೀನಿ ಕೇಳಿ. 2014 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿತ್ತು. ಪ್ರತಾಪ್ ಸಿಂಹ ಅವರು MP ಆದಂತ ಜೋಶ್ನಲ್ಲಿ ಮೀಡಿಯಾ ಮುಂದೆ ಬಂದು ಪ್ರಾಮಿಸ್ ಮಾಡಿದ್ರು, ನಾನು ಕೊಡಗುಗೆ ಟ್ರೈನ್ ತರ್ತೀನಿ, ಮೈಸೂರನ್ನ ಪ್ಯಾರಿಸ್ ಮಾಡ್ತೀನಿ, ಅಕಸ್ಮಾತ್ ನಾನು ಮಾಡಲಿಲ್ಲ ಅಂದರೆ ನಾನು ಮುಂದಿನ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ. ಆದರೆ ಈಗ ಮಾಡ್ತಾ ಇರೋದೇನು? ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು ಎಲ್ಲರೂ ಛೇಮಾರಿ ಆಗ್ತಿದ್ದಾರೆ. ಪ್ರತಾಪ್ ಸಿಂಹ ಅವರ ಅವತ್ತಿನ ಶಪಥ ಮಾಡಿದಂಥ ವೈಖರಿ ಹೇಗಿತ್ತು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ನೋಡಿ, ಇನ್ನು ಸದಾನಂದ ಗೌಡರು ರೈಲ್ವೆ ಮಂತ್ರಿನೇ ಆಗಿಲ್ಲ, ಪ್ರತಾಪ್ ಸಿಂಹ ರೈಲ್ ಬಿಡಕ್ಕೆ ಶುರು ಮಾಡಿದ್ರು ಅಂತ ನಾನು ನೋಡಿ, ನಾವು ಕೊಡಗಿಗೆ ರೈಲ್ ತರ್ತೀನಿ ಅನ್ನುವಂತ ಮಾತನಾಡ್ತಾರೆ. ಯಾಕೆ ನೀವು ನನ್ನನ್ನು ರೈಲ್ ಬಿಡ್ತಾನೆ ಅಂತ ಅನ್ಕೊಳ್ತೀರಿ? 5 ವರ್ಷ ಇನ್ನೂ ಟೈಮ್ ಇದೆ ನನಗೆ. ನಾನು ತರಲಿಲ್ಲ ಅಂದರೆ ನೆಕ್ಸ್ಟ್ ಎಲೆಕ್ಷನ್ ನಾನು ಕಂಟೆಸ್ಟೇ ಮಾಡಲ್ಲ. ಪ್ರತಾಪ್ ಒಂದು ವೇದಿಕೆನಲ್ಲಿ ಹೇಳ್ತಾ ಇದ್ದೀರಿ ನೀವು, ಬಹಳಷ್ಟು ಕೋಟಿಗಟ್ಟಲೆ ಜನ ನೋಡ್ತಾ ಇದ್ದಾರೆ. ಖಂಡಿತ ಜನ ನೋಡಿ. ಅಲ್ಲ, ನೀವು ಯಾವುದೋ ಜೋಶಲ್ಲಿ ದಯವಿಟ್ಟು ಯಾವುದೇ ಡೈಲಾಗ್ ಹೊಡಿಬಾರ್ದು ನೀವು ಅಂತ ಹೇಳಿ ಅಂತ. ಅಲ್ಲ, ನೀವು ಹೇಳಿದ್ರಲ್ಲ, ನೀವೇ ನನಗೊಂದು ಹೇಳಿದ್ರಿ ರೈಲ್ ಬಿಡ್ತಾ ಇದ್ದೀನಿ ಅಂತ ಹೇಳಿ. ನನ್ನನ್ನು ಪರೀಕ್ಷೆನೇ ಮಾಡ್ದಲ್ಲ ನೀವು ರೈಲ್ ಬಿಡ್ತಾ ಇದ್ದೇನೆ ಅಂತ ಹೆಂಗೆ ಹೇಳಿದ್ರಿ? ನೋಡಿ ಅಂತ ತಿಳ್ಕೊಳ್ಳಿ, ಮನುಷ್ಯನಿಗೆ ಒಂದು ಇಚ್ಛಾಶಕ್ತಿ ಇತ್ತು ಅಂತ ತಿಳ್ಕೊಳ್ಳಿ, ಖಂಡಿತ ಮಾಡಿ ತೋರ್ಸಕ್ಕಾಗುತ್ತೆ. ಸೊ ನಾನು ಈಗಾಗಲೇ ನನಗೆ ಕೆಲವು ಸೂಚನೆಗಳು ಬಂದಾಗ ನಾನು ಹೇಳಿದೆ, 5 ವರ್ಷ ನಾನು ಕ್ಷೇತ್ರಕ್ಕೆ ಅಷ್ಟೇ ಕೆಲಸ ಮಾಡೋದು, ನನಗೆ ಯಾವ ಆಕಾಂಕ್ಷೆಗೂ ಇಲ್ಲ. ಮೈಸೂರಿನ ಜನ ನನಗೆ ಸಂಸದನ ಮಾಡಿದ್ದಾರೆ, ಅದಕ್ಕೆ ನಾ ಬದ್ದನ. ಅವರು ನನಗೆ 5 ವರ್ಷ ನಾನು ಸಿಂಗಲ್ ಮೈಂಡೆಡ್ ಆಗಿ ಅವ್ರ ಸೇವೆನ ಅಷ್ಟೇ ನಾನು ಮಾಡೋದು, ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತೀನಿ ಅಂತ. ಅಲ್ಲ, ಈಗ ರೈಲ್ ವಿಷಯಕ್ಕೆ ರೈಲಿಗೆ ಬರ್ತೀನಿ, ರೈಲಿಗೆ ಬರ್ತೀನಿ ಅಂತ ತಿಳ್ಕೊಳ್ಳಿ. ರೈಲ್ ಎಲ್ಲಿಂದ ಎಲ್ಲಿಗೆ ಆಗಬೇಕು? ಬೆಂಗಳೂರಿಂದ ಮೈಸೂರಿಗೆ ಆಗಿದೆ, ಕುಶಾಲ್ ಆಗಿಲ್ಲ, ಇನ್ನು ಜೋಡಿ ಹಳಿ ಹಾಕೋ ಕೆಲಸ ಇನ್ನೂ ಮುಗ್ದಿಲ್ಲ, ನಡೀತಾ ಇದೆ, ಇನ್ನೂ ಬಾಕಿ ಇದೆ. ಅದು ಪ್ರಾರಂಭವಾಗಿದ್ದು NDA ಸರ್ಕಾರದಲ್ಲಿ. ಇವತ್ತರೆಗೂ ಕೂಡ ಅಪ್ರೂವಲ್ 10 ವರ್ಷ ಆದ ನಂತರ ಕೂಡ, ಕೇಂದ್ರದ 10 ವರ್ಷದಿಂದ ಅನ್ಇಂಟರಪ್ಟೆಡ್ ಆಗಿ ಕಾಂಗ್ರೆಸ್ ರೂಲ್ ಮಾಡಿದ್ರು ಕೂಡ ಒಂದು 130-140 ಕಿಲೋಮೀಟರ್ ಹಳಿ ಹಾಕಕ್ಕಾಗಿಲ್ಲ. ನಾನು ಅದನ್ನ ಪೂರ್ಣಗೊಳಿಸ್ತೀನಿ. ಹಿಂಗೆ ಎಲ್ಲಿಂದ ಎಲ್ಲಿಗೆ? ಬೆಂಗಳೂರಿಂದ ಮೈಸೂರಿಗೆ ಆಗ್ಬೇಕು. ಅದು ಬೈ ಡಿಫಾಲ್ಟ್ ಆಗುತ್ತೆ ಅಂತ ಅನ್ಕೊಳ್ಬೇಡಿ. ಇದಾಗದಾಗಿದ್ರೆ 10 ವರ್ಷ ಆಗ್ತಿರ್ಲಿಲ್ವಾ? ಅದನ್ನು ಕಂಪ್ಲೀಟ್ ಆಗಿ ಕೊಡಗಿಗೆ ಆಗ್ಬೇಕು, ಇದು ಕುಶಾಲನಗರದವರೆಗೂ ಆಗ್ಬೇಕು. ಅಲ್ಲಿನ ಜನರ ಬೇಡಿಕೆ ಆಗಿದೆ. ನಾನು ಕೂಡ ನೆನ್ನೆ ಟ್ವೀಟ್ ಮಾಡಿದೆ, ಒಂದು ಸದಾನಂದ ಗೌಡರು ರೈಲ್ವೆ ಖಾತೆ ಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಅದು ಸೂಚನೆ ಸಿಕ್ಕಿತ್ತು. ಆಗ ಹೇಳಿದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ಹೇಳಿದೆ. ಯಾಕಂದ್ರೆ ಸದಾನಂದ ಗೌಡರು ಹೆಂಡತಿ ಊರು ಕೂಡ ಮಡಿಕೇರಿ. ನಾನೊಂದು ರೈಲು ನಮಗೊಂದು ಹಾಕೊಡಿ ಅಂತ ಹೇಳಿದ್ರೆ, 5 ವರ್ಷದಲ್ಲಿ ನೀವು ಹಳಿ ತಂದು ಹಾಕಿಬಿಟ್ಟು ರೈಲ್ ಬಿಡಕ್ಕಾಗಲ್ಲ. ಒಂದು ಒಳ್ಳೆ ಕೆಲಸನ ಪ್ರಾರಂಭ ಆಗುತ್ತೆ. ಒಂದು ಪ್ರತಾಪ್ ಮತ್ತೆ ನಾನು ಹೇಳ್ತಾ ಇದ್ದೀನಿ, ವೇದಿಕೆನಲ್ಲಿ ಹೇಳ್ತಾ ಇದ್ದೀರಿ, ನಾನು 5 ವರ್ಷದ ಅವಧಿ ಒಳಗಡೆಗೆ ಇದನ್ನ ಆರಂಭ ಮಾಡ್ತೀನಿ ಅಂತ. ಕೆಲಸ ಕಾರ್ಯಗಳನ್ನ ರೈಲ್ ಬಿಡಿ ಅಂತ ಹೇಳ್ತಿಲ್ಲ, ಕೆಲಸ ಕಾರ್ಯಗಳನ್ನ ಒಂದು ತಿಳ್ಕೊಳ್ಳಿ. ಒಂದು ಪಕ್ಷ ನೀವು ಈ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ, ಪ್ರತಾಪ್ ಈ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ, ನಾಳೆ ಜನ ನಿಮಗೆ ಕುಶಾಲ ತೋಪುಗಳನ್ನ ಹಾರಿಸಿ ನೀವು ಸ್ವಾಗತ ಮಾಡಲ್ಲ. ಜನರ ಮಾತುಗಳನ್ನು ಕೇಳಕ್ಕೆ ಸಿದ್ಧವಾಗಿರಬೇಕು ಪ್ರತಾಪ್ ಅಂತ. ನೋಡಿ, ಒಂದು ತಿಳ್ಕೊಳ್ಳಿ, ನಂದು ಒಂದು ಕಲ್ಪನೆಯ ಒಂದು ಮೈಸೂರು ಕೊಡಗು ಅಂತ ಇದೆ. ಅದನ್ನು ನನ್ನ ಕೈಲಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ವ್ಯವಸ್ಥೆ ನನ್ನನ್ನು ಬಿಡ್ತಾ ಇಲ್ಲ ಅಂತ ನನಗೆ ಅನಿಸಿದ್ದಿನ ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟೇ ಮಾಡಲ್ಲ. ಇದೇ ಮಾತು ಖಂಡಿತ ನಾನು ಹೇಳ್ತೇನೆ ಪಬ್ಲಿಕ್ ಆಗಿ. ಇಲ್ಲಾಂದ್ರೆ ಸಂಸದ ಅಂತ ಕಿರೀಟ ಇಟ್ಕೊಂಡು ನಾ ಏನ್ ಮಾಡ್ಲಿ? ಆಂಕರು ಹಲವು ಬಾರಿ ಹೇಳ್ತಿದ್ದಾರೆ, ಪತ್ರಿಕೆಯಲ್ಲಿ ಬರೆಯಂಥದ್ದೇ ಬೇರೆ, ಪ್ರಾಕ್ಟಿಕಲ್ಲೇ ಬೇರೆ. ನೀವು ತಿಳ್ಕೊಳ್ಳಿ, ಏನೇನೋ ಶಪಥ ಮಾಡಬೇಡಿ ಅಂತ. ಇಲ್ಲ, ಅವೆಲ್ಲ ನಾನು ಮಾಡ್ಬಿಡ್ತೀನಿ ಅಂತ ಪ್ರತಾಪ್ ಸಿಂಹ ಏನೂ ಮಾಡಿಲ್ಲ. ಕೊಡಗು ಟ್ರೈನ್ ಬಂದಿಲ್ಲ. ಮತ್ತು ಅದೆಂಗೆ ಅವ್ರು ಈ ಸರಿ ಲೋಕಸಭಾ ಚುನಾವಣೆ 2019 ಸ್ಪರ್ಧಿಸ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನನಗೆ ಬಹಳ ಖಚಿತವಾದ ವಿಶ್ವಾಸ ಇದೆ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 1 ಲಕ್ಷಕ್ಕಿಂತಲೂ ಅಧಿಕ ಮಾರ್ಜಿನ್ನಲ್ಲಿ ನಾನು ಇಲ್ಲಿ ಗೆಲುವನ್ನು ಸಾಧಿಸ್ತೇನೆ. ಹೇಳುವುದು ಒಂದು, ಮಾಡುವುದು ಇನ್ನೊಂದು,
ನಂಬುವುದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ. ಹೇಳುವುದು ಒಂದು ಮಾಡುವುದು ಇನ್ನೊಂದು. ಪ್ರತಾಪ್ ಸಿಂಹ ಅವ್ರನ್ನ ನಂಬಿ 5.5 ಲಕ್ಷ ಜನರು ಓಟ್ ಹಾಕಿ ಗೆಲ್ಸಿದ್ದಾರೆ. ಜನರಿಗೆ ಬೇಕಾಬಿಟ್ಟು ಪ್ರಾಮಿಸ್ ಮಾಡೋದಲ್ಲ, ಅದನ್ನ ಉಳಿಸ್ಕೊಳಕ್ಕಾಗತ್ತಾ ಅಂತ ಅನ್ಬಿಟ್ಟು ಪ್ರತಾಪ್ ಸಿಂಹ ಅವ್ರು ತಿಳ್ಕೋಬೇಕು. ಜನರಿಗೆ ಪ್ರಾಮಿಸ್ ಮಾಡಿದಂತೆ ನಡ್ಕೊಳ್ತಾರ, ನಾನು ಹಂಗೇನೆ ನನ್ನ ಮಾತು ತಪ್ಪೇನೆ ಇರ್ತೀನಿ, ನಾನು ಹೇಳೋದೊಂದು ಮಾಡೋದೊಂದು ಅಂತ ಅಂದ್ಬಿಟ್ಟು ಮತ್ತೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರ? ಇದನ್ನ ವೀಕ್ಷಕರೇ ನಾವು ಕಾದಷ್ಟೇ ನೋಡ್ಬೇಕಾಗಿದೆ. ಪ್ರತಾಪ್ ಸಿಂಹ ಅವರು ಅದು ಹೇಗೆ ಸ್ಪರ್ಧಿಸ್ತಾರೆ, ಅವ್ರು ಕೊಟ್ಟ ಮಾತ್ರ ಉಳಿಸ್ಕೊಳಲ್ವಾ ಅಂತ ಅಂದ್ಬಿಟ್ಟು ಹಲವರು ಪ್ರೆಸ್ ಮೀಟ್ ಎಲ್ಲ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹಾಲಿ ಸಂಸದ ಪ್ರತಾಪ್ ಸಿಂಹರವರು ಅವರು ಮಾಡಿರೋ ಪ್ರಮಾಣ ಪ್ರಕಾರವಾಗಿ ಈ ಬಾರಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಅವರು ನಿಲ್ಲಂಗಿಲ್ಲ. ಮಾಧ್ಯಮಗಳೆಲ್ಲ ಚರ್ಚೆ ಮಾಡುವ ಸಂದರ್ಭದಲ್ಲಿ ಕುಂತು ಅವರೇ ಸ್ವತಃ ಅವರ ಹಣೆ ಪ್ರಮಾಣ ಮಾಡಿದ್ದಾರೆ. ಈ ಬಾರಿ ನಾನು ಕೊಡಗಿನ ನಗರಕ್ಕೆ ನಾನು ರೈಲು ತರೋವರೆಗೂ ನಾನು ಮೈಸೂರಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂಥೇಳಿ ಪ್ರಮಾಣ ಏನು ಮಾಡಿದ್ದಾರೆ ಇವರು. ಕೊಡಗಿನ್ನೂ ಟ್ರೈನ್ ಬಂದಿಲ್ಲ. ಎಲ್ಲಿವರೆಗೂ ಕೊಡಗು ಜಿಲ್ಲೆಗೆ ಟ್ರೈನ್ ಬರಲ್ವೋ ಅಲ್ಲಿವರೆಗೂ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರು ಸ್ಪರ್ಧೆ ಮಾಡಂಗಿಲ್ಲ. ರಾಜಕೀಯ ವಿಶ್ಲೇಷಕರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ಪ್ರತಾಪ್ ಸಿಂಹ ಅವರ ಪ್ರಾಮಿಸ್ ಮಾಡಿರೋ ವಿಡಿಯೋ ವೈರಲ್ ಆಗಿದ್ದು ಇದು ಬಿಜೆಪಿ ನಾಯಕರಿಗೆ ಒಂಥರ ಮುಖಭಂಗ ಆಗಿದೆ. ಈ ವಿಡಿಯೋಯಿಂದಾಗಿ ಪ್ರತಾಪ್ ಸಿಂಹ ಅವರು ಬಾಯಿಗೆ ಬಂದಂತೆ ಪ್ರಾಮಿಸ್ ಮಾಡಿ ಅದನ್ನು ತಪ್ಪಿಸಿರೋದ್ರಿಂದ ಈ ಬಾರಿ ಅವರಿಗೆ ಎಫೆಕ್ಟ್ ಆಗುತ್ತೆ ಅಂತ ಜನಗಳೆಲ್ಲ ಬೈತಾ ಇರೋದ್ರಿಂದ ಪ್ರತಾಪ್ ಸಿಂಹ ಅವರು ಈ ಸರಿ ಬಿಜೆಪಿ ಪರವಾಗಿ ಸ್ಪರ್ಧಿಸಲ್ಲ ಅಂತ ಹಲವರು ಹೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರು ಏನಾರು ನಾನು ಹೇಳಿದಂಗೆ ನಡ್ಕೋತೀನಿ ಅಂತ ಬಿಜೆಪಿ ಕಣದಿಂದ ಹಿಂದೆ ಸರಿದ್ರೆ ನೆಕ್ಸ್ಟ್ ಟಿಕೆಟ್ ಯಾರು ಕೊಡ್ಬೋದು? ಸಾಮಾಜಿಕ ಜಾಲತಾಣದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಛೇಮಾರಿ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗದ ಸಂಸದ. ಮೈಸೂರು ಲೋಕಸಭಾ ಚುನಾವಣಾ ಕಣದಿಂದ ಹಿಂದೆ ಸರಿದರ ಪ್ರತಾಪ್ ಸಿಂಹ.